ಈ ವಿಡಿಯೋದಲ್ಲಿ ಲೋನ್ಗೂ ಮತ್ತು ಓವರ್ ಡ್ರಾಫ್ಟ್ಗೂ ಇರೋ ಡಿಫ್ರೆನ್ಸ್ನ ತಿಳ್ಕೊಳ್ಳೋಣ ಬನ್ನಿ. ಸೊ ಲೋನ್ ಅನ್ನೋದು ಒಂದು ಫಿಕ್ಸ್ಡ್ ಅಮೌಂಟ್ ಆಗಿರುತ್ತೆ. ಸೊ ಒನ್ಸ್ ಅಮೌಂಟ್ ನಿಮಗೆ ಡಿಸ್ಬರ್ಸ್ ಆದ್ಮೇಲೆ ನಿಮ್ಗೆ ಎಕ್ಸ್ಟ್ರಾ ಅಮೌಂಟ್ ಬೇಕಂತಂದ್ರೆ ತಿರ್ಗಾ ನೀವು ಹೊಸ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಅದೇ ಓವರ್ ಡ್ರಾಫ್ಟ್ ಅಲ್ಲಿ ನಿಮ್ಗೆ ಅಮೌಂಟ್ ಇಲ್ಲ ಅಂತಂದ್ರೂ ನಿಮ್ಮ ಅಕೌಂಟಿಂದ ಫಂಡ್ನ ವಿತ್ಡ್ರಾ ಮಾಡ್ಬೋದು. ಮತ್ತೆ ಲೋನ್ ಅನ್ನೋದು ಒಂದು ಫಿಕ್ಸ್ಡ್ ಡಿಸೈಡ್ ಅಟ್ ದಿ ಟೈಮ್ ಆಫ್ ಟೇಕಿಂಗ್ ದಿ ಲೋನ್ ಆಗಿರುತ್ತೆ. ಸೊ ನೀವು ಲೋನ್ ತಗೊಳ್ಳೋ ಟೈಮಲ್ಲಿ ಡಿಸೈಡ್ ಮಾಡಬೇಕಾಗುತ್ತೆ ಎಷ್ಟು ಅಮೌಂಟ್ ತಗೋಬೇಕಂತ. ಅದೇ ಓಡಿ ಬಂದು ಯು ಕ್ಯಾನ್ ಯೂಸ್ ದಿ ಮಚ್ ಆಸ್ ಯು ನೀಡೆಡ್ ವಿತ್ ಇನ್ ದಿ ಲಿಮಿಟ್. ಸೊ ನಿಮ್ಗೆ ಏನಾದರೂ ಒಂದು 50 ಲ್ಯಾಕ್ ಏನಾದರೂ ಡಿಸ್ಬರ್ಸ್ ಆಗಿದ್ರೆ ಸೊ ನೀವು 50 ಲ್ಯಾಕಲ್ಲಿ 30 ಲ್ಯಾಕು ಯೂಸ್ ಮಾಡ್ಬೋದು ಮತ್ತು 20 ಲ್ಯಾಕ್ ಕೂಡ ಯೂಸ್ ಮಾಡ್ಬೋದು. ಮತ್ತು ರೀಪೇಮೆಂಟ್ಗೆ ಬಂದರೆ ರೀಪೇಡ್ ಇನ್ ರೆಗ್ಯುಲರ್ ಇನ್ಸ್ಟಾಲ್ಮೆಂಟ್ ಆರ್ EMI ರೂಪದಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ನೀವು ಲೋನಲ್ಲಿ ಒಂದು EMI ಮುಖಾಂತರನೇ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಅದೇ ಓಡಿಗೆ ಬಂದರೆ ನೀವು ರೀಪೇಡ್ ವೆನ್ ಎವರ್ ಮನಿ ಇಸ್ ಡೆಪಾಸಿಟೆಡ್ ಇನ್ ಯುವರ್ ಅಕೌಂಟ್. ಸೊ ನಿಮ್ಮ ಅಕೌಂಟ್ಗೆ ಏನಾದರೂ ಫಂಡ್ ಬಂದಾಗ ಸೊ ಅದನ್ನು ನೀವು ಓಡಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬೋದು. ಮತ್ತು ಇಂಟ್ರೆಸ್ಟ್ ಅಂತ ಬಂದರೆ ಚಾರ್ಜ್ ಆನ್ ದಿ ಓಲ್ಡ್ ಲೋನ್ ಅಮೌಂಟು. ಸೊ ಲೋನ್ ಅಮೌಂಟ್ ಏನು ತೊಗೊಂಡಿರ್ತೀರಲ್ಲ ಫುಲ್ ಕಂಪ್ಲೀಟ್ ಅದ್ರ ಮೇಲೆ ನಿಮಗೆ ಚಾರ್ಜಸ್ ಅನ್ನೋದಾಗಿರುತ್ತೆ. ಅದೇ ಓಡಿಗೆ ಬಂದರೆ ಚಾರ್ಜಸ್ ಓನ್ಲಿ ಆನ್ ದಿ ಅಮೌಂಟ್ ಆ್ಯಕ್ಚುಲಿ ಯೂಸ್ಡ್. ಸೊ 50 ಲ್ಯಾಕ್ ನಿಮಗೆ ಏನಾದರೂ ಓಡಿ ಅಮೌಂಟ್ ಸ್ಯಾಂಕ್ಷನ್ ಆಗಿದ್ರೆ ಅದು ನೀವೇನಾದ್ರು 20 ಲ್ಯಾಕ್ ಯೂಸ್ ಮಾಡಿದರೆ 20 ಲ್ಯಾಕ್ಗೆ ಮಾತ್ರ ನಿಮಗೆ ಚಾರ್ಜಸ್ ಅನ್ನೋದಾಗುತ್ತೆ. ಬಟ್ ಹೋಮ್ ಲೋನಲ್ಲಿ ಲೈಕ್ ಪರ್ಸನಲ್ ಲೋನ್, ಆಟೋ ಲೋನ್ ಯಾವುದೇ ತೊಗೊಂಡ್ರು ನಿಮಗೆ ಓಲ್ ಅಮೌಂಟ್ ಮೇಲೆ ನಿಮಗೆ ಚಾರ್ಜಸ್ ಅನ್ನೋದಾಗಿರುತ್ತೆ. ಅದೇ ಓವರ್ ಡ್ರಾಫ್ಟಲ್ಲಿ ನಿಮಗೆ ಕೊಲ್ಯಾಟ್ರಲ್ ಓಡಿ ಮತ್ತು ನಾನ್ ಕೊಲ್ಯಾಟ್ರಲ್ ಓಡಿ ಬರುತ್ತೆ. ಸೊ ಕೊಲ್ಯಾಟ್ರಲ್ ಓಡಿ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನೋದು ಕಡಿಮೆ ಇರುತ್ತೆ. ನಾನ್ ಕೊಲ್ಯಾಟ್ರಲ್ ಓಡಿಯಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಕೊಲ್ಯಾಟ್ರಲ್ ಓಡಿಯಲ್ಲಿ ನೀವು ಲೈಕ್ FD ಬೇಸ್ಡ್ ಓಡಿ ತೊಗೊಬೋದು, ಗೋಲ್ಡ್ ಬೇಸ್ಡ್ ಓಡಿ ತೊಗೊಬೋದು, ಮಾರ್ಟಗೇಜ್ ಓಡಿ ತೊಗೊಬೋದು. ಸೊ ಇದೆಲ್ಲ ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ನಿಮ್ಮ ಅಕೌಂಟಲ್ಲಿ 10 ಲಕ್ಷ ಏನಾದರೂ FD ಇಟ್ಟಿದ್ರೆ ನಿಮಗೆ ಆ FD ಬೇಸ್ ಮೇಲೆ ನಿಮಗೆ ಒಂದು 10 ಲಕ್ಷ ಅನ್ನೋದು ಓಡಿ ಸ್ಯಾಂಕ್ಷನ್ ಮಾಡ್ತಾರೆ. ಸೊ ಓಡಿ ಅಮೌಂಟ್ನ ನೀವು ಬಿಸ್ನೆಸ್ ಪರ್ಪಸ್ಗೂ ಯೂಸ್ ಮಾಡ್ಕೊಬೋದು. ಸೊ ಒನ್ಸ್ ಯೂಸ್ ಆಗಿದ ತಕ್ಷಣ ಆ ಅಮೌಂಟ್ನ ತಿರ್ಗಾ ರೀಪೇಮೆಂಟ್ ಕೂಡ ಮಾಡ್ಬೋದು. ಇದು FDಗೆ ನಿಮ್ಗೆ ಇಲ್ಲಿ ಏನು ಅಡ್ವಾಂಟೇಜ್ ಅಂತಂದರೆ ನಿಮಗೆ FD ರೇಟ್ ಆಫ್ ಇಂಟ್ರೆಸ್ಟು ಬರ್ತಾ ಇರುತ್ತೆ ಮತ್ತು ಫಂಡ್ನ ನೀವು ಬೇರೆ ಕಡೆ ಬಿಸ್ನೆಸ್ ಪರ್ಪಸ್ಗೂ ಯೂಸ್ ಮಾಡ್ಬೋದು. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸಿದೆ ಅಂತ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಬೇರೆಯವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.